ಪ್ರಪಂಚನ ಅಂತ್ಯ ಮಾಡೋಕೆ ಕಲ್ಕಿ ಬರ್ತಾ ಇದ್ದಾನೆ ಕಣ್ರು. ಅಲ್ಲಾಗಿ ಲೆವೆಲ್ಗೆ ಬಂದಾತ. ವೆಸ್ ಮದ್ವೆ ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ನಾನು ಕಿತ್ತೂರಾಣಿ ಚೆನ್ನಮ್ಮ ಕಪ್ಪ ಕೊಡು. तो चलिए शुरू करते हैं. ಇದೇ ರೀತಿ ಆಗಿನ ಕಾಲದಲ್ಲಿ ಹೇಳಿದ್ರೆ ಪಕ್ಕ ಯುದ್ಧನೇ ಆಗ್ತಿರ್ಲಿಲ್ಲ. ಏನಂತೀರಾ? ಬ್ರಿಟಿಷರಿಗೆ ಕನ್ನಡ ಅರ್ಥ ಆಗೋಲ್ಲ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾ ಇರೋದು. ಅಲ್ಪ ವರ್ಷನ್ ಚೆನ್ನಮ್ಮ. ಹೌದು, ಕಿತ್ತೂರಾಣಿ ಚೆನ್ನಮ್ಮ ಇಷ್ಟು ಚಿಕ್ಕದಾಗಿ ಹೇಳಿದ್ರೆ ನಾನು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಇಷ್ಟು ಚಿಕ್ಕದಾಗಿ ಹೇಳಿ ಬರ್ತಿದ್ದೆ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಬೇಗ ಗುರು ಕಪ್ಪ. ಅಣ್ಣ ಬೇಡಣ್ಣ. ಕರ್ನಾಟಕದಲ್ಲಿ ಪ್ರತಿಯೊಂದು ಕನ್ನಡಿಗರಿಗೆ ನಮಸ್ಕಾರ. ಬೇಡಪ್ಪ ಇವಾಗ ಅಂದ್ರೆ ನಾನು ಇವಾಗ ಯಾವ ಗೆಟಪ್ಪಲ್ಲಿದ್ದೀನಿ ಅಂತ ಕಮೆಂಟ್ ಮಾಡಿ. ಹೆಂಗೈತೆ ನೋಡ್ರಿ ಲುಕ್ಕು. तो चलिए शुरू करते हैं. ಬೆನ್ನಲ್ಲಿ ಸಾಮಾನ್. ಕೀಪ್ಯಾಡ್ ಮೊಬೈಲ್ ಇರೋರೆ ಪುಣ್ಯವಂತರು. ಯಮರಾಜ, ನಿಮ್ಮ ಪುಸ್ತಕದಲ್ಲಿ ಇವನನ್ನು ಕರೆದುಕೊಳ್ಳುವ ದಿನಾಂಕ ಯಾವಾಗ ಸ್ವಲ್ಪ ನೋಡಿ ಹೇಳಿ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ರಿಯಲ್ ಮುಖಕ್ಕಿಂತ ಇದೆ ಬೆಟರ್ ಇದೆ ಬ್ರೋ. ಇವನ್ನ ಕೊಂಗ ಅನ್ನೋರು ಲೈಕ್ ಮಾಡಿ. ಈ ಸರ್ಕಲ್ ನ ಚೆನ್ನಾಗಿ ನೋಡಿ. ಇದ್ರ ಬಗ್ಗೆ ಒಂದು ಮುಖ್ಯ ಪ್ರಶ್ನೆ ಇದೆ ಸರ್, ನಾನ್ ಕೇಳ್ಬೋದಾ? ಸರ್, ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಅಯ್ಯೋ, ಇದು ತುಂಬಾ ಸುಲಭವಾದ ಪ್ರಶ್ನೆ. ಒಂದು ಸರ್ಕಲ್ಗೆ 2 ಸೈಡ್ಸ್ ಇರತ್ತಪ್ಪ. 2 ಹೇಗ್ ಸರ್? ಒಂದು ಇನ್ಸೈಡು, ಇನ್ನೊಂದು ಔಟ್ಸೈಡ್. तो चलिए शुरू करते हैं. ವಿನಯ್ ಗೌಡಂಗೆ ಟವಲ್ ಸುತ್ಕೊಂಡು ಹೊಡೆದಂಗಿದೆ. ವಿನಯ್ ಗೌಡ ಗಣಿತದ ಪಿತಾಮಹ. ಈ ವಿಡಿಯೋ ನೋಡಿ ವಿನಯ್ ಯಾಕಾದ್ರೂ ಅಗ್ನಿ ಪರೀಕ್ಷೆಗೆ ಬಂದೆ ಅಂತ ಅನ್ಕೋತಾರೆ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಆರ್ಯಭಟ್ಟ ವಿನಯ್ ಭಟ್ಟ. ಇಂತ ಒಳ್ಳೆ ಮೇಷು ನಮ್ಗೆ ಸಿಕ್ಕಿಲ್ಲ ಅಂತ ತುಂಬಾ ಫೀಲ್ ಆಗ್ತಿದೆ. ನಿನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣಕಂದಮ್ಮ. ಐ ಲವ್ ಯು ಕಣ ಚಿನ್ನಮ್ಮ. ನಾನು ಜೀವ ಬೇಕಾದ್ರೆ ಕೊಡ್ತೀನಿ, ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಇದು ನನ್ನ ನಂಬಾರಿ. ಅಪ್ಪ ನಂಗೆ ಪ್ರೀತಿಯಿಂದ ಕೊಡ್ಸಿದ್ದು. ಇದನ್ನೆಷ್ಟು ಇಷ್ಟಪಡ್ತೀನೋ ನಿನ್ನೆ ನಂಗೆ ಇಷ್ಟಪಡ್ತೀನಿ. तो चलिए शुरू करते हैं. ಪ್ರೀತಿ ಚಿನ್ನದ ಮೇಲೆ ಇರ್ಬೇಕು, ಚಿನ್ನಾಲಿ ಮೇಲೆ ಅಲ್ಲ ಕಪೆ. ನೀನು ಅಲ್ಲಿ ಕಟ್ಟಿಸ್ಕೊಂಡ್ರೆ ಬಿಡ್ತಾಳ ನೋಡು ಕಪೆ. ಅಣ್ಣ, ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದ್ಯಾ? ಅವರ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿಲ್ಲ, ಬರೀ ವಿಮಲ್. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಯಾಕೆಂದ್ರೆ ನನ್ನ ಟರ್ನಿಂಗ್ ಪಾಯಿಂಟೇ ಇದು. ತಮ್ಮ ಮುಂದೆ ಹೋಗಿರುವ 3 ಅಲ್ಲೂ ಕಟ್ಟಿಸ್ಕೊ, ಅವಳೆ ವಾಪಸ್ ಬಿಡ್ತಾಳೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇಂಡಿಯನ್ಸ್. ನಮ್ಮ ದೇಶದ ಪ್ರತಿಯೊಂದು ಪ್ರಜೆನೂ ನಮ್ಮ ಹೋರಾಟಗಾರರ ತರ ಇರಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ್ ಮಾತಾ ಕಿ ಜೈ. ಭಗತ್ ಸಿಂಗ್. तो चलिए शुरू करते हैं. ಯಾರ್ದೋ ಶಂಟ ಕಿತ್ಕೊಂಡು ಮೀಸೆ ಮಾಡ್ಕೊಂಡವನೇ. ನೀನೇನಾದ್ರೂ ನಮ್ಮೂರಲ್ಲಿ ಇದ್ದಿದ್ರೆ ಬೀಜ ಇಸ್ಸಿಗೆ ಸಾಯಿಸ್ತಿದ್ದೆ. ಭಾರತ್ ಮಾತಾ ಕಿ. ಇವನ್ನ ಹಿಡಿದು ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕಿ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಲೇ ಬೋಸುಡಿಕೆ, ನಿಂಗೆ ಯಾರೋ ಈ ಗೆಟಪ್ ಹಾಕಿದ್ದು? ಭಗತ್ ಸಿಂಗ್ ಅವರ ವಿಷಯ ಹಾಕಿದ್ಯಾ ಅಂತ ಅವರಿಗೆ ಗೌರವ ಕೊಟ್ಟು ಕಮೆಂಟ್ ಮಾಡದೆ ಸುಮ್ನೆ ಹೋಗ್ತಾ ಇದ್ದೀನಿ ಅನ್ನೋರು ಲೈಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ತೆರೆಕ್ ಬಂದವನೇ ಎತ್ತು ನಿನ್ನ ಲಂಗ, ಅದರಾಕ ಬಿಡುವನು ಒಂದು ಲಿಂಗ, ಆ ಲಿಂಗದ ಜೊತೆ ಸಣ್ಣ ಮರಿಲಿಂಗ. ಲೇ ಮಂಗ, ನೀನೊಬ್ಬ ದುಡ್ಡು ಪುಂಗ, ಎತ್ತಿಸುವಂತೆ ಲಂಗ, ಲಿಂಗದೊಡನೆ ಬೇಡ ನಿನ್ನ ಸಂಗ. ನಿಮ್ಮ ಹೋಣಿಲಿರೋ ಹೆಣ್ಮಕ್ಳ ಕೈಗೆ ಏನಾರ ನೀನ್ ಸಿಕ್ಬಿಟ್ರೆ ಕಂದ, ಜಜ್ಜಿ ಜಜ್ಜಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಹಾಕ್ಬಿಡ್ತಾರೆ ನಿನ್ನ ಬಾಯಿಗೆ ನಿಂದೆ ಆದಂತ ಮರ್ಮಂಗ. ವಿಮಲ್ ಹಾಕೊಂಡು ಹಲ್ನ ಹಾಳ್ ಮಾಡ್ಕೊಳ್ಳೋದು ಹಂಗ. ಫಸ್ಟ್ ಹೋಗಿ ಅಲ್ತಿ ಕಲೆ ಪೆಂಗ. 1 2 3 1 2 3 ಓಡ್ ಬಂದಮ್ ನಾಯಿ ಮರಿ ಮುಗ್ಳಿಕೇರಿ. 1 2 3 1 2 3 ಸುಮ್ನೆ ಯಾಕೆ ಮಾಡ್ತೀಯಾ ಕಿರಿಕಿರಿ? ಮನೆ ಬಿಲ್ಲೆ ಏನಕ್ಕೆ ಹೋದಾಗ್ಲೂ ವಿಡಿಯೋ ಮಾಡ್ತೀಯಲ್ಲೋ ಕೆಪ್ರದಲ್ಲೇ. ಬರುತ್ತಾನೆ ಊರಿಗೆ. ಇವನು ಹೊಸ್ತಾಗ ಅಡ್ಮಿಷನ್ ಆಗವನೆ ಇನ್ಸ್ಟಾಗ್ರಾಮಿಗೆ. ಜುಮ್ ಚಕ್ಕ 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 ಜುಮ್ ಚಕ್ಕ ಚಕ್ಕ ಚಕ್ಕ.
ನೋಡಿ ಹೊಲಕ್ಕೆ ಹೇಳಕ್ಕೆ ಅಂತ ಹೋಗೋನೆ ಹೇತ್ಪುರ ಗ್ಯಾಪ್ ಅಲ್ಲಿ ಲೆಜೆಂಡ್ ಸಿಂಗರ್ಗಳು ಮಿಮಿಕ್ರಿ ಮಾಡ್ಬೇಕು ಅಂತ ಮನ್ಸಾಗಿದೆ, ಅದಕ್ಕೆ ಮಾಡ್ತಿದ್ದಾನೆ ಮಿಂಡ್ರಿಗೆ. ಕೇಳಕ್ಕೆ ಅಂತ ಇರೋ ಕನ್ನಡದಲ್ಲಿ ಹಳೆಯ ಒಳ್ಳೆಯ ಗೀತೆಗಳು ಅಷ್ಟೇ, ಅದನ್ನ ಯಾಕೋ ಈ ತರ ಎಲ್ಲ ಹಾಳು ಮಾಡ್ತೀರಾ? ಹಾಡ್ನ ಹೇಳಿದ್ರೆ ಕೇಳುತ್ತಾರೆ ಇರ್ಬೇಕು, ಹೇಳಕ್ ಹೋದಾಗ ಮುಕ್ಕುರ್ದಂಗ್ ಇರಬಾರ್ದು. ಕೆಳಗಡೆ ಬತ್ತಾ ಇಲ್ಲ ಅಂತ ಅಂದ್ರೆ ಒಂದು ಜಾಪಾಳ್ ಮಾತ್ರ ಯಾಕೋ ಮೂಲ ವ್ಯಾಧಿಯಿಂದ ಮುಕ್ತಿಗೊಳ್ತೀಯ, ಅದ್ ಬಿಟ್ಬಿಟ್ಟು ಯಾಕೆ ಏನ್ ಇವೆಲ್ಲ ಮುಕ್ಕುರಿಯದ್ನೆಲ್ಲ ವಿಡಿಯೋ ಮಾಡ್ಕೊಂಡು ಅದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಅಪ್ಲೋಡ್ ಮಾಡ್ಕೊಂಡು